ಹಾಯ್ ಹಲೋ ನಮಸ್ಕಾರ ಗಾಯ್ಸ್. ಟೈಮ್ ಇವಾಗ ಕರೆಕ್ಟಾಗಿ 5:31. ಸ್ವಲ್ಪ ಲೇಟ್ ಆಯಿತು, ಏನಾಗಲ್ಲ, ಪರವಾಗಿಲ್ಲ. ನಿನ್ನೆ ಗಾಯ್ಸ್ IPL ಮ್ಯಾಚಲ್ಲಿ ಮುಂಬೈ ಇಂಡಿಯನ್ಸ್ ಮತ್ತು ಕೋಲ್ಕತ್ತಾ ನೈಟ್ ರೈಡರ್ಸ್ ಮ್ಯಾಚ್ ಇತ್ತು. ಅದರಲ್ಲಿ ಮುಂಬೈ ಗೆದ್ದರು. ಅಲ್ಲ ನೋಡಿ, ನಿನ್ನೆ ಕೋಲ್ಕತ್ತಾ 220 ರನ್ ಹೊಡಿದ್ರು. ಅದೇನು ಕಮ್ಮಿ ರನ್ ಅಲ್ಲ, ಅದನ್ನೇ ಚೇಸ್ ಗೆದ್ಬಿಟ್ರು. ಅದೇನು ಈಸಿಯಾಗಿ ವಿನ್ ಆದರು. ಕಷ್ಟನೇ ಪಡಲಿಲ್ಲ. ಏನು ಇದು 220 ರನ್ನು ಸೇಫಲ್ಲ ಅಂದರೆ ಇನ್ನೆಷ್ಟು ಹೊಡಿಬೇಕು? ಹಂಗಾರೆ 250 ಕಮ್ಮಿನೇ ಆಗೋಯ್ತು. ಹಂಗಾರೆ ಸೇಫಲ್ಲ ಅದುವೇ. ಅಯ್ಯಪ್ಪ, ಇನ್ನೆಷ್ಟು ರನ್ ಹೊಡಿಬೇಕು ಹಂಗಾರೆ? ಆದರೂ ಖುಷಿ ಆಗುತ್ತೆ ಕ್ರಿಕೆಟ್ ಇಷ್ಟೊಂದು ಬೆಳೀತಾ ಇದೆ ಅಂದಾಗ. ಆಮೇಲೆ ಗೈಸ್, ನನಗೆ ಇನ್ನೊಂದು ಹೇಳಬೇಕು, ಇಡೀ ಜಗತ್ತಲ್ಲಿ ಜಾಸ್ತಿ ಟ್ಯಾಕ್ಸ್ ಕಟ್ತಿರೋದು ನಾವೇ ಸರ್ಕಾರಕ್ಕೆ. ಆದರೂ ಸರ್ಕಾರ ನಮಗೇನು ಸೌಲಭ್ಯ ಕೊಟ್ಟಿದೆ ಜಾಸ್ತಿ ಕೇಳಲ್ಲ ನಾನು. ಏನು ಅಂತಂದರೆ, ಈಗ ನಮ್ಮ ದೇಶದ ರೋಡ್ಗಳೇ ಆಗಿರ್ಬೋದು ಹೆಂಗಿದೆ ಅಂತ ನಿಮಗೆ ಗೊತ್ತು, ಎಲ್ರಿಗೂ ಗೊತ್ತು. ಅದೇ ಬೇರೆ ದೇಶದ್ದು ರೋಡ್ಗಳು ಹೆಂಗಿರುತ್ತೆ ಅಂತ ನೀವೇ ಹೇಳಿ. ಏನು ಅಂತಂದರೆ, ನಮ್ಮ ದೇಶದಲ್ಲಿ ರೋಡ್ ಯಾವುದು ಹಳ್ಳ ಯಾವುದು ಅಂತಲೇ ಗೊತ್ತಾಗಲ್ಲ. ಆಮೇಲೆ ಪಿಟ್ಗಳು ಅಷ್ಟೇ ತೆಗೆದುಬಿಟ್ಟಿರ್ತಾರೆ, ಒಂದೊಂದ್ಸತಿ ಮುಚ್ಚಲ್ಲ. ಅದರಿಂದ ನೀರು ಹೊರಗೆ ಬರ್ತಾ ಇರ್ತದೆ, ಬ್ಯಾಡ್ ಸ್ಮೆಲ್ಲು. ಇದೆಲ್ಲ ಸರ್ಕಾರ ನೋಡಿಕೊಂಡು ಸುಮ್ಮನೆ ಕೂತಿದ್ಯಾ ಏನು ಅನ್ನೋದೇ ಅರ್ಥ ಆಗ್ತಿಲ್ಲ. ಅಷ್ಟೆಲ್ಲ ಟ್ಯಾಕ್ಸ್ ಕಟ್ತೀವಿ, ಪ್ರತಿಯೊಂದು ಪದಾರ್ಥಕ್ಕೂ ಟ್ಯಾಕ್ಸ್ ಕಟ್ತೀವಿ. ಆಮೇಲೆ ಎಕ್ಸಾಂಪಲ್, ಈಗ ನಾವೆಲ್ಲೋ ಹೋಗ್ತಿರ್ತೀವಿ, ಹೆಲ್ಮೆಟ್ ಹಾಕಿರಲ್ಲ, ಪೊಲೀಸ್ ಹಿಡಿಯೋದು, ಅದಕ್ಕೂ 1000 ರೂಪಾಯಿ ಫೈನು. ಡಾಕ್ಯುಮೆಂಟ್ಸ್ ಇಲ್ಲಾರ ಅದಕ್ಕೂ 1000 ರೂಪಾಯಿ ಫೈನು. ಏನು ಸರ್ಕಾರ ಏನು ಮಾಡ್ತೀವಿ? ಅದನ್ನೆಲ್ಲ ತಗೊಂಡು ದುಡ್ಡನ್ನ ಅಭಿವೃದ್ಧಿ ಮಾಡಬೇಕಲ್ವ? ಇನ್ಯಾವಾಗ ಮಾಡ್ತಾರೆ? ನನಗಂತೂ ಅರ್ಥ ಆಗ್ತಿಲ್ಲ. ಅದೇ ಬೇರೆ ದೇಶದಲ್ಲಿ ನೋಡಿ, ಹಳ್ಳಿಗಳು ರೋಡು ಕೂಡ ನಮ್ಮ ಸಿಟಿ ರೋಡು ಹಂಗಿರಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಅದೇ ನಮ್ಮಲ್ಲಿ ಸಿಟಿ ರೋಡೇ ಹಳ್ಳಿ ರೋಡ್ ಇರಲ್ವ, ಹಂಗೂ ಇರಲ್ಲ. ಇದಕ್ಕೆಲ್ಲ ಏನು ಮಾಡಿದ್ರೆ ಸರಿ ಹೋಗುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ ಗಾಯ್ಸ್. ಯಾರ್ಯಾರು ಏನು ಅನಿಸುತ್ತೆ ಅದನ್ನು ಕಮೆಂಟ್ ಮಾಡಿ, ಮಿಸ್ ಮಾಡಬೇಡಿ. ಜೊತೆಗೆ ಇನ್ನೊಂದು ಹೇಳಬೇಕು, ಅವಾಗ ಆಗಿನ ಕಾಲದಲ್ಲಿ ಅಂದರೆ 90s ಕಿಡ್ಸ್ ಆಗಿರ್ಬೋದು, ಇಲ್ಲ ಅದಕ್ಕಿಂತ ಹಿಂದೆ ಕಿಡ್ಸ್ ಆಗಿರ್ಬೋದು, ನಾವುಗಳೆಲ್ಲ ಎಷ್ಟು ಥರ ಆಟ ಆಡ್ತಿದ್ವಿ. ಈಗಿನ ಮಕ್ಕಳಿದ್ದಾರೆ, ಆಟ ಅನ್ನೋದೇ ಗೊತ್ತಿಲ್ಲ. ಬರೀ ಮೊಬೈಲೇ ಗೇಮ್ ಆಡು, ಅದು ಇದು ಆಡು, ಬರೀ ಸೋಷಿಯಲ್ ಮೀಡಿಯಾದಲ್ಲೇ ಮುಳುಗೋಗಿರ್ತಾರೆ. ಅದೇ ಆಗಿನ ಕಾಲದ ಹುಡುಗರು, ಅವಾಗ ಮೊಬೈಲ್ ಅನ್ನೋದೇ ಇರಲಿಲ್ಲ. ಹೆಂಗಿತ್ತು ಅಂತಂದರೆ, ನಾನು ಯಾಕಂದರೆ ಆ ಥರ ಆಟ ಎಲ್ಲ ಆಡಿದ್ದೀನಿ. ಈ ಬುಗುರಿ ಆಗಿರ್ಬೋದು, ಆಮೇಲೆ ಗೋಲಿ, ಮತ್ತು ಗಿಲ್ಲಿ ದಾಂಡು, ಮತ್ತು ಕಬಡ್ಡಿ, ಖೋಖೋ ಎಲ್ಲ ಹೆಸರು ಹೇಳ್ತೀನಿ ನಂಗೆ ಗೊತ್ತಿರೋದು. ಆಮೇಲೆ ಜೊತೆಗೆ ಕಲ್ಲು ಕುಟಿ ಅಂತ ಆಡ್ತಿದ್ವಿ. ಆಮೇಲೆ ಆಣೆಕಲ್ಲು ಅಂತ ಆಡ್ತಿದ್ವಿ. ತುಂಬಾ ಚೆನ್ನಾಗಿತ್ತು. ಈಗ ನೆನೆಸ್ಕೊಂಡ್ರೆ ನಿಜವಾಗ್ಲೂ ಹೊಟ್ಟೆ ಉರಿಯುತ್ತೆ. ಈಗಿನ ಹುಡುಗರಿಗೆ ಆ ಥರ ಗೇಮ್ ಐತೆ ಅಂತಲೇ ಗೊತ್ತಿಲ್ಲ. ಆಮೇಲೆ ಇದು ಗಿಲ್ಲಿ ದಾಂಡು ಅಂತ ಆಡ್ತಿದ್ವಿ. ಆಮೇಲೆ ಈ ಕಾರ್ದು, ಸ್ಕೂಟ್ರದು ಬಂಡಿನ ಹಳೇದಿದ್ರೆ ಅದನ್ನ ಗಡ್ಡಿಲಿ ಓಡಿಸ್ಕೊಂಡು ಹೋಗ್ತಿದ್ವಿ. ಅದೆಲ್ಲ ನೆನೆಸ್ಕೊಂಡ್ರೆ ಈಗಲ ಓಲ್ಡ್ ಮೆಮೊರೀಸ್ ನಿಜವೂ ಸಖತ್ತು ಫೀಲ್ ಆಗುತ್ತೆ. ಓಲ್ಡ್ ಈಸ್ ಗೋಲ್ಡ್ ಅಂತ ಸುಮ್ಮನೆ ಹೇಳೋದಿಲ್ಲ. ಆ ಕಾಲ ಮತ್ತೆ ಬರಬಾರ್ದ ಅನಿಸ್ಬಿಡುತ್ತೆ ನಿಜವಾಗ್ಲೂ. ಈಗೇನಿದ್ರು ಬೈಕು, ಕಾರು, ಆಮೇಲೆ ಅವಾಗ ಸೈಕಲಲ್ಲಿ ಹೋಗ್ತಿದ್ವಿ ಸ್ಕೂಲ್ಗಾಗಲಿ. ಪ್ರತಿಯೊಂದು ಏನಾದ್ರು ಸಾಮಾನು ತರಬೇಕು ಅಂತಂದ್ರೂ ಸಖತ್ತಾಗಿತ್ತು. ಆ ಮೆಮೊರೀಸ್ ನಿಜವಾಗ್ಲೂ ನೆನೆಸ್ಕೊಂಡ್ರೆ ಈಗಲೂ ಒಂಥರ ಖುಷಿ ಬರುತ್ತೆ ಮುಖದಲ್ಲಿ ನಿಜವಾಗ್ಲೂ. ಯಾರ್ಯಾರು ಈ ಥರ ಎಲ್ಲ ಆಟ ಆಡಿದರೆ ಅವರೆಲ್ಲ ಕಮೆಂಟ್ ಮಾಡಿ. ಅಷ್ಟೇಳಿ ವಿಡಿಯೋನ ಮುಗಿಸ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ ಫ್ರೆಂಡ್ಸ್.